ನ್ಯಾಷನಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಲಾವಣ್ಯ. ಪಾಟ್ನಾದ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿ ಈದ್ ಸಂಭ್ರಮ ಮನೆ ಮಾಡಿತು. 30 ದಿನಗಳ ಕಠಿಣ ಉಪವಾಸದ ನಂತರ ಸಾವಿರಾರು ಭಕ್ತರು ಪ್ರಾರ್ಥನೆಗಾಗಿ ಜಮಾಯಿಸಿದ್ರು. ಆದ್ರೆ ಇಲ್ಲಿ ನೆರೆದಿದ್ದವರಿಗೆ ಒಂದು ದೊಡ್ಡ ಆಶ್ಚರ್ಯ ಕಾದಿತು. ದಶಕಗಳಿಂದ ಈ ದಿನದಂದು ಗಾಂಧಿ ಮೈದಾನದಲ್ಲಿ ಕಾಣಿಸಿಕೊಳ್ತಾ ಇದ್ದಂತಹ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಈ ಬಾರಿ ಮೊದಲ ಬಾರಿಗೆ ಬಂದಿರಲಿಲ್ಲ. ನಿತೀಶ್ ಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಹಲವು ಪ್ರಶ್ನೆಗಳನ್ನೇ ಹುಟ್ಟುಹಾಕಿತು. ಇದರ ಬೆನ್ನಲ್ಲೇ ಈಗ ಅವರ ಪುತ್ರ ನಿಶಾಂತ್ ಕುಮಾರ್ ಮೈದಾನಕ್ಕೆ ಪ್ರವೇಶಿಸಿದ್ದು ಎಲ್ಲರ ಗಮನ ಸೆಳೆಯಿತು. ಜೆಡಿಯು ನಾಯಕನ ಮಗ ಮುಸ್ಲಿಮರೊಂದಿಗೆ ಬೆರೆತು ಈದ್ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಂಡಿದ್ದಾರೆ. ತಂದೆಯ ಅನುಪಸ್ಥಿತಿಯನ್ನ ಮಗ ತುಂಬಿದಂತಹ ಈ ನಡೆ ಈಗ ಬಿಹಾರ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಇದು ಕೇವಲ ಶುಭಾಶಯವೋ ಅಥವಾ ಭವಿಷ್ಯದ ರಾಜಕೀಯ ಸಂದೇಶವೋ ಎಂಬ ಕುತೂಹಲ ಸೃಷ್ಟಿಯಾಗಿದೆ. ಈದ್ ಸಂಭ್ರಮದ ನಡುವೆ ಈಗ ಗಾಂಧಿ ಮೈದಾನದಲ್ಲಿ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಗಂಭೀರ ಚರ್ಚೆ ನಡೆಸಲಾಗಿದೆಯಂತೆ. ಈದ್ ಪ್ರಾರ್ಥನೆ ಮುಗಿತಾ ಇದ್ದಂತೆ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆಯ ಬಗ್ಗೆ ಮಾತುಕತೆ ಶುರುವಾಗಿದೆ. ಈ ಯುದ್ಧವು ಜಾಗತಿಕ ಶಾಂತಿಗೆ ಧಕ್ಕೆ ತರುತ್ತೆ ಅಂತ ಕಳವಳವನ್ನ ವ್ಯಕ್ತಪಡಿಸಿದ್ದು, ಶೀಘ್ರವೇ ಶಾಂತಿ ಸ್ಥಾಪನೆಯಾಗಲಿ ಅಂತ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಪುದುಚೇರಿಯಲ್ಲಿ ಏಪ್ರಿಲ್ 9ರಂದು ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಶನಿವಾರ 9 ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಕಲಾಪೇಟ್ನಿಂದ ಪಿಎಂಎಲ್ ಕಲ್ಯಾಣ್ ಸುಂದರಂ ಮತ್ತು ತಿರುನಲ್ಲಾರ್ನಿಂದ ಜಿಎನ್ಎಸ್ ರಾಜಶೇಖರನ್ ಅವರನ್ನ ಕಣಕ್ಕಿಳಿಸಿದೆ. ಪಟ್ಟಿಯ ಪ್ರಕಾರ ಎ ನಮಃಶಿವಾಯಂ ಮನ್ನಾಡಿಪೇಟ್ನಿಂದ ವಿಪಿ ರಾಮಲಿಂಗಮೆ ರಾಜಭವನದಿಂದ ಮತ್ತು ಎ ಜಾನ್ ಕುಮಾರ್ ಮುದಲಿಯಾರ್ಪೇಟ್ ಸ್ಥಾನಗಳಿಂದ ಸ್ಪರ್ಧಿಸಲಿದ್ದಾರೆ. ಇನ್ನು ಎಂಬಲಂ ಆರ್ ಸೆಲ್ವಂ ಮನವೇಲಿಯಿಂದ ಟಿಕೆಎಸ್ಎಂ ಮೀನಚ್ಚು ಸುಂದರಂ ನೆರವಿನಿಂದ ಎ ದಿನೇಶನ್ ಮಾಹಿಯಿಂದ ಕಣಕ್ಕೆ ಇಳಿಯಲಿದ್ದಾರೆ. ಈ ತಿಪ್ಪೈಂತನ್ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನವಾದಂತಹ ಔಸುಡು ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ. ಇನ್ನು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಗೆ ಆಡಳಿತಾರೂಢ ಎಐಎನ್ಆರ್ಸಿ ಮತ್ತು ಬಿಜೆಪಿ ಎಐಎಡಿಎಂಕೆ ಒಕ್ಕೂಟವು ಶುಕ್ರವಾರ ಒಪ್ಪಂದಕ್ಕೆ ಬಂದಿದ್ದು, ಎಐಎನ್ಆರ್ಸಿ 16 ಸ್ಥಾನಗಳಲ್ಲಿ ಸ್ಪರ್ಧಿಸಲಿದ್ದು, ಉಳಿದ 14 ಸ್ಥಾನಗಳಲ್ಲಿ ಬಿಜೆಪಿ ಸ್ಪರ್ಧಿಸಲಿದೆ. ಪುದುಚೇರಿ ಮುಖ್ಯಮಂತ್ರಿಯಾಗಿರುವಂತಹ ಎಐಎನ್ಆರ್ಸಿ ನಾಯಕ ಎ ರಂಗಸ್ವಾಮಿ ಖಾಸಗಿ ಹೋಟೆಲ್ನಲ್ಲಿ ಈಗ ಬಿಜೆಪಿ ನಾಯಕ ಮತ್ತು ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಅವರೊಂದಿಗೆ ಮಾತುಕತೆ ನಡೆಸಿದ ನಂತರ ಈ ನಿರ್ಧಾರವನ್ನು ಅಂತಿಮಗೊಳಿಸಲಾಯಿತು. ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ನಡೆಸಿದಂತಹ ಭೀಕರ ವೈಮಾನಿಕ ದಾಳಿಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಕೊನೆಗೂ ಮೌನವನ್ನ ಮುರಿದಿದ್ದಾರೆ. ಪವಿತ್ರ ರಂಜಾನ್ ಹಬ್ಬದಂದೇ ಇರಾನ್ ಮೇಲಿನ ದಾಳಿಯನ್ನ ಖಂಡಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಪ್ರಧಾನಿ ಮೋದಿ, ಇರಾನ್ ಅಧ್ಯಕ್ಷ ಡಾಕ್ಟರ್ ಮಸೂದ್ ಅವರೊಂದಿಗೆ ಈಗ ಮಾತನಾಡಿ ಈದ್ ಮತ್ತು ನೌರೂಜ್ ಶುಭಾಶಯಗಳನ್ನ ತಿಳಿಸಿದ್ದೇವೆ. ಈ ಹಬ್ಬವು ಪಶ್ಚಿಮ ಏಷ್ಯಾಕ್ಕೆ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಯನ್ನ ತರುತ್ತೆ ಅಂತ ನಾವು ಆಶಿಸ್ತೇವೆ. ಪ್ರಾದೇಶಿಕ ಸ್ಥಿರತೆಗೆ ಬೆದರಿಕೆ ಹಾಕುವ ಮತ್ತು ಜಾಗತಿಕ ಪೂರೈಕೆ ಸರಪಳಿಗೆ ಅಡ್ಡಿಪಡಿಸುವ ಈ ಪ್ರದೇಶದಲ್ಲಿನ ನಿರ್ಣಾಯಕ ಮೂಲ ಸೌಕರ್ಯಗಳ ಮೇಲಿನ ದಾಳಿಯನ್ನ ಖಂಡಿಸುತ್ತೇವೆ ಅಂತ ಪೋಸ್ಟ್ ಅನ್ನ ಮಾಡಿದ್ದಾರೆ. ಹಾಗೂ ಇರಾನ್ನಲ್ಲಿರುವಂತಹ ಭಾರತೀಯ ಪ್ರಜೆಗಳ ಸುರಕ್ಷತೆ ಮತ್ತು ಭದ್ರತೆಗೆ ಇರಾನ್ನ ನಿರಂತರ ಬೆಂಬಲವನ್ನ ಶ್ಲಾಘಿಸಿದ್ದಾರೆ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಮಾಡಿರುವಂತಹ ಶಿಫಾರಸುಗಳು ಕೋವಿಡ್ ವೇಳೆ ಎದುರಾದಂತಹ ತುರ್ತು ಪರಿಸ್ಥಿತಿ ಮತ್ತೆ ಸೃಷ್ಟಿಯಾಗ್ತಾ ಇದೆಯಾ ಎಂಬ ಪ್ರಶ್ನೆ ಎದುರಾಗೋಕೆ ಕಾರಣವಾಗಿದೆ. ಸದ್ಯ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಹಿನ್ನೆಲೆಯಲ್ಲಿ ಜಾಗತಿಕ ಇಂಧನ ಬಿಕ್ಕಟ್ಟಿನ ಸನ್ನಿವೇಶ ಸೃಷ್ಟಿಯಾಗಿದೆ. ಇದನ್ನ ನಿರ್ವಹಿಸೋಕೆ ಇಂಧನ ಮತ್ತು ಗ್ಯಾಸ್ ಬಳಕೆ ಕಡಿತಗೊಳಿಸುವಂತೆ ಈಗ ಐಇಎ ಪ್ರಮುಖ ಶಿಫಾರಸನ್ನ ಮಾಡಿದೆ. ಇನ್ನು ಜಗತ್ತಿನಲ್ಲಿ ಲಾಕ್ಡೌನ್ ಪರಿಸ್ಥಿತಿ ಸೃಷ್ಟಿಯಾಗಬಹುದು ಎಂಬ ಕಳವಳಗಳ ನಡುವೆ ಈಗ ಈ ಕ್ರಮಗಳನ್ನು ಸೂಚಿಸಲಾಗಿದೆ. ಇನ್ನು ಪೆಟ್ರೋಲ್ ಉಳಿಸುವುದಕ್ಕಾಗಿ ಮನೆಯಿಂದಾನೇ ಕೆಲಸ ಮಾಡುವುದನ್ನು ಪ್ರೋತ್ಸಾಹಿಸುವುದು, ಇಂಧನ ಬಳಕೆಯನ್ನ ಕಡಿಮೆ ಮಾಡುವ ದೃಷ್ಟಿಯಿಂದ ಹೆದ್ದಾರಿಗಳಲ್ಲಿ ವಾಹನಗಳ ವೇಗವನ್ನ ಕನಿಷ್ಠ 10 ಕಿಲೋಮೀಟರ್ನಷ್ಟು ಕಡಿತಗೊಳಿಸೋಕೆ ಸಲಹೆಯನ್ನ ನೀಡಿದೆ. ಹಾಗೂ ದೊಡ್ಡ ನಗರಗಳಲ್ಲಿ ಸಮಾವೇಶ ಮಾದರಿಯಲ್ಲಿ ಕಾರುಗಳ ಸಂಚಾರವನ್ನ ಈಗ ನಿರ್ಬಂಧಿಸೋಕೆ ಐಇಎ ಶಿಫಾರಸನ್ನ ಮಾಡಿದೆ. ಕಾರುಗಳಲ್ಲಿ ಪ್ರಯಾಣಿಸುವಾಗ ಶೇರಿಂಗ್ ಮೂಲಕ ಪ್ರಯಾಣ ಹೆಚ್ಚಿಸುವಂತೆ ಪ್ರೇರೇಪಿಸಲಾಗಿದೆ. ಇನ್ನು ಅಡಿಗೆಯಂತಹ ಅಗತ್ಯತೆಗಳಿಗೆ ಮಾತ್ರ ಎಲ್ಪಿಜಿಯನ್ನ ಬಳಸಬೇಕು ಅಂತ ಸ್ಪಷ್ಟನೆಯನ್ನ ನೀಡಿದೆ. ಎಲ್ಪಿಜಿ ಮೇಲಿನ ಅವಲಂಬನೆ ಕಡಿಮೆ ಮಾಡೋಕೆ ಕರೆಂಟ್ ಸ್ಟವ್ ಹಾಗೂ ಪರ್ಯಾಯ ಆಯ್ಕೆಗಳನ್ನ ಪ್ರೋತ್ಸಾಹಿಸೋಕೆ ಸೂಚಿಸಲಾಗಿದೆ.
ಆ ರಾಜ್ಯದ ಕೈಗಾರಿಕಾ ನಗರದಲ್ಲಿ ಇಂದು ಬೆಳ್ಳಂ ಬೆಳಗ್ಗೆ ಕಂಡು ಬಂದಂತಹ ಆ ಒಂದು ದೃಶ್ಯ ಇಡೀ ರಾಜ್ಯವನ್ನೇ ನಡುಕುವಂತೆ ಮಾಡಿದೆ. ಈ ನದಿಯ ದಂಡೆಯ ಮರಳಿನಲ್ಲಿ ಅಡ್ಡ ಹೂತು ಹೋಗಿದ್ದಂತಹ ಆ ದೈತ್ಯ ಲೋಹದ ವಸ್ತುವನ್ನ ಕಂಡಂತಹ ಜನಸಾಮಾನ್ಯರು ಕಬ್ಬಿಣ ಅಂತ ಅನ್ಕೊಂಡಿದ್ರು. ಆದ್ರೆ ಸ್ಥಳಕ್ಕೆ ಬಂದ ಪೊಲೀಸರು ಅಗೆದು ನೋಡಿದಾಗ ಕಂಡಿದ್ದು ಮಾತ್ರ ಸಾಕ್ಷಾತ್ ಮೃತ್ಯುವಿನ ರೂಪ. ಅದು ಬರೋಬ್ಬರಿ 250 ಕೆಜಿ ತೂಕದ ವಿನಾಶಕಾರಿ ಶಕ್ತಿ ಹೊಂದಿರುವಂತಹ ಬೃಹತ್ ಮಿಸೈಲ್ ಬಾಂಬ್ ಪತ್ತೆಯಾಗಿದೆ. ಈಗ ಜಾರ್ಖಂಡ್ನ ಜಮಶೇಡ್ಪುರದಲ್ಲಿ ಆತಂಕಕಾರಿಯಾದಂತಹ ಘಟನೆ ಬೆಳಕಿಗೆ ಬಂದಿದೆ. ಪಾನಿಪತ್ ನಾಗುಡ್ ಸಾಯಿ ಗ್ರಾಮದ ಬಳಿ ಗ್ರಾಮಸ್ಥರು ನದಿ ದಂಡೆಯಿಂದ ಮರಳನ್ನ ಹೊರತೆಗಿತಾ ಇದ್ರು. ಈ ವೇಳೆ ನೆಲದ ಒಳಗಿನಿಂದ ಭಾರವಾದಂತಹ ಗೋಳಾಕಾರದ ಕಬ್ಬಿಣದ ವಸ್ತು ಹೊರಬಂದಿದೆ. ಪ್ರಾಥಮಿಕ ತನಿಖೆಯಲ್ಲಿ ಅದು ಜೀವಂತ ಬಾಂಬ್ ಆಗಿರುವುದು ಈಗ ದೃಢಪಟ್ಟಿದ್ದು, ಇದರ ತೂಕ ಸುಮಾರು 227ರಿಂದ 250 ಕೆಜಿ ಇರೋದಾಗಿ ಹೇಳಲಾಗಿದೆ. ಬಾಂಬ್ ಗ್ಯಾಸ್ ಸಿಲಿಂಡರ್ ಮಾದರಿಯಲ್ಲಿದ್ದು ಅದರ ಮೇಲೆ AN-M64 ಎಂಬ ಮಾದರಿ ಸಂಖ್ಯೆ ಮತ್ತು ಮೇಡ್ ಇನ್ ಅಮೆರಿಕ ಎಂಬ ಗುರುತು ಕಂಡು ಬಂದಿದೆ. ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಈ ಬಾಂಬ್ 2ನೇ ಮಹಾಯುದ್ಧದ ಕಾಲಕ್ಕೆ ಸೇರಿದ್ದಾಗಿರಬಹುದು ಅಂತ ಶಂಕಿಸಲಾಗಿದೆ. ದೇಶದಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇರುವಂತಹ ಡಿಜಿಟಲ್ ಅರೆಸ್ಟ್ ವಂಚನೆಗಳನ್ನ ನಿಯಂತ್ರಿಸೋಕೆ ಕೇಂದ್ರ ಗೃಹ ಸಚಿವಾಲಯವು ವಾಟ್ಸ್ಆಪ್ ಸಂಸ್ಥೆಗೀಗ ಮಹತ್ವದ ನಿರ್ದೇಶನಗಳನ್ನ ನೀಡಿದೆ. ವಂಚನೆಗೆ ಬಳಕೆಯಾಗುವಂತಹ ಮೊಬೈಲ್ ಡಿವೈಸ್ ಐಡಿಗಳನ್ನ ಶಾಶ್ವತವಾಗಿ ನಿರ್ಬಂಧಿಸುವಂತೆ ಸೂಚಿಸಲಾಗಿದೆ. ವಂಚನೆ ಎಸಗುವ ವ್ಯಕ್ತಿ ಅಥವಾ ಜಾಲವನ್ನ ಗುರುತಿಸಿದಂತಹ ತಕ್ಷಣ ಅವರು ಬಳಸುವಂತಹ ಮೊಬೈಲ್ನ ಡಿವೈಸ್ ಐಡಿಯನ್ನ ಬ್ಲಾಕ್ ಮಾಡಬೇಕು. ಇದರಿಂದ ವಂಚಕರು ಅದೇ ಫೋನ್ ಬಳಸಿ ಮತ್ತೊಂದು ಅಕೌಂಟ್ ತೆರೆಯೋಕೆ ಸಾಧ್ಯವಾಗುವುದಿಲ್ಲ. ಐಟಿ ನಿಯಮಗಳ ಪ್ರಕಾರ ಈಗ ಡಿಲೀಟ್ ಆದಂತಹ ಅಕೌಂಟ್ಗಳ ಮಾಹಿತಿಯನ್ನ ಕನಿಷ್ಠ 180 ದಿನಗಳ ಕಾಲ ಉಳಿಸಿಕೊಳ್ಳಬೇಕು. ಇದು ತನಿಖಾ ಸಂಸ್ಥೆಗಳಿಗೆ ಪುರಾವೆ ಸಂಗ್ರಹಿಸೋಕೆ ನೆರವಾಗಲಿದೆ. ವಾಟ್ಸ್ಆಪ್ ಅಕೌಂಟ್ಗಳನ್ನ ಸಕ್ರಿಯ ಮೊಬೈಲ್ ಸಿಮ್ಗೆ ಕಡ್ಡಾಯವಾಗಿ ಲಿಂಕ್ ಮಾಡಬೇಕು. ಅನಾಮಧೇಯವಾಗಿ ವಾಟ್ಸ್ಆಪ್ ಬಳಸೋದನ್ನ ತಡೆಯೋಕೆ ಈ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದ್ದು 4ರಿಂದ 6 ತಿಂಗಳಲ್ಲಿ ಇದು ಜಾರಿಯಾಗಲಿದೆ. ಪೊಲೀಸ್ ಅಥವಾ ಸಿಬಿಐ ಲೋಗೋಗಳನ್ನ ಪ್ರೊಫೈಲ್ ಪಿಕ್ಚರ್ ಹಾಕಿ ಬಳಸಿ ಜನರನ್ನ ಹೆದರಿಸುವಂತಹ ವಂಚಕರನ್ನ ಪತ್ತೆ ಹಚ್ಚೋಕೆ ಕೃತಕ ಬುದ್ಧಿಮತ್ತೆಯನ್ನ ಬಳಸಲಾಗುವುದು. ಅಂತಹ ಫೇಕ್ ಪ್ರೊಫೈಲ್ಗಳನ್ನ ತಕ್ಷಣವೇ ಡಿಲೀಟ್ ಮಾಡೋಕೆ ವಾಟ್ಸ್ಆಪ್ ಕೂಡ ಒಪ್ಪಿಕೊಂಡಿದೆ. ಅಧಿಕಾರಿಯೊಬ್ಬರ ಆತ್ಮಹತ್ಯೆ ಪ್ರಕರಣದ ವಿವಾದದ ನಡುವೆ ಈಗ ಪಂಜಾಬ್ ಸಚಿವ ಲಾಲ್ಜಿತ್ ಸಿಂಗ್ ಬುಲ್ಲರ್ ಮುಖ್ಯಮಂತ್ರಿ ಭಗವಂತ್ ಮಾನ್ ನೇತೃತ್ವದ ಸಚಿವ ಸಂಪುಟಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಅಮೃತಸರದಲ್ಲಿ ಗೋದಾಮು ನಿಗಮದ ಜಿಲ್ಲಾ ವ್ಯವಸ್ಥಾಪಕರ ಆತ್ಮಹತ್ಯೆ ಪ್ರಕರಣದ ನಿಷ್ಪಕ್ಷಪಾತ ತನಿಖೆಯನ್ನ ಖಚಿತಪಡಿಸಿಕೊಳ್ಳೋಕೆ ಸಾರಿಗೆ ಸಚಿವ ಬುಲ್ಲರ್ ಅವರನ್ನ ರಾಜೀನಾಮೆ ನೀಡುವಂತೆ ಸಿಎಂ ಅವರು ಸೂಚಿಸಿದ್ರು. ಮ್ಯಾನೇಜರ್ ಗಗನ್ ದೀಪ್ ಸಿಂಗ್ ರಾಂಧವ್ ಎಂಬುವವರು ಈಗ ವಿಷಕಾರಿ ವಸ್ತು ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ರು. ಆತ್ಮಹತ್ಯೆಗೂ ಮುನ್ನ ವಿಡಿಯೋ ಒಂದನ್ನ ಮಾಡಿದ್ದು ಅದರಲ್ಲಿ ಸಚಿವ ಬುಲ್ಲರ್ ಅವರ ಹೆಸರನ್ನ ಉಲ್ಲೇಖಿಸಿದ್ದಾರೆ. ರಾಂಧವ್ ಅವರನ್ನ 10 ಲಕ್ಷ ಲಂಚ ಸ್ವೀಕರಿಸುವಂತೆ ಒತ್ತಾಯಿಸಲಾಗಿದೆ ಹಾಗೂ ಸಹಾಯಕರಿಗೆ ಟೆಂಡರ್ ನೀಡೋಕೆ ಒತ್ತಡವನ್ನ ಹೇರಿದ್ರು ಎಂಬ ಗಂಭೀರ ಆರೋಪ ಕೂಡ ಮಾಡಲಾಗಿದೆ. ಸಚಿವರ ಒತ್ತಡಕ್ಕೆ ಮಣಿಯದಂತಹ ಅಧಿಕಾರಿ ಕಾನೂನುಬದ್ಧ ಬೀಡ್ದಾರರನ್ನ ಆಯ್ಕೆ ಮಾಡಿದ್ರು. ಆದ್ದರಿಂದ ಅಧಿಕಾರಿಗಳನ್ನ ಈಗ ಸಚಿವರ ಸ್ಥಳಕ್ಕೆ ಕರೆಸಿಕೊಂಡು ಹಲ್ಲೆ ನಡೆಸಿ ವಿಡಿಯೋ ರೆಕಾರ್ಡ್ ಮಾಡೋಕೆ ಮುಂದಾಗಿದ್ರು ಎನ್ನಲಾಗಿದೆ. ಆದರೆ ಈ ಆರೋಪಗಳು ಆಧಾರ ರಹಿತ ಅಂತ ಸಚಿವ ಬುಲ್ಲರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿರುವಂತಹ ಪೋಸ್ಟ್ ಭಾರಿ ವೈರಲ್ ಆಗಿದೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಅನ್ನವರ ಚಿತ್ರದ ಹಾಡೊಂದರ ವಿಡಿಯೋ ಹಂಚಿಕೊಂಡಿದ್ದಾರೆ. ಅಭಿನಯ ಶಾರದೆ ಜಯಂತಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಹಾಗೂ ನರಸಿಂಹರಾಜು ಇರುವಂತಹ ಹಾಡು ಇದಾಗಿದೆ. ಶ್ರೀ ಚಾಮುಂಡೇಶ್ವರಿ ತಾಯಿಯ ಮಹತ್ವ ಸಾರುವಂತಹ ಹಾಡು ಇದಾಗಿದೆ. ಇದರ ಜೊತೆಗೆ ಮೋದಿ ಅವರು ಹಿಂದಿಯಲ್ಲಿ ಜಗನ್ಮಾತೆಯ ಮೇಲಿನ ನಂಬಿಕೆ ಭಕ್ತರಲ್ಲಿ ಹೊಸ ಚೈತನ್ಯವನ್ನ ತುಂಬುತ್ತೆ. ಈ ವಿಶ್ವಾಸವು ಭಕ್ತರಲ್ಲಿ ಹೊಸ ಪ್ರಜ್ಞೆಯನ್ನ ಮೂಡಿಸುತ್ತೆ ಅಂತ ಬರೆದಿದ್ದಾರೆ. ಈಗ ಶ್ರೀ ಚಾಮುಂಡೇಶ್ವರಿ ತಾಯಿಯನ್ನ ಮೋದಿ ಅವರು ಸ್ಮರಿಸೋಕೆ ಕಾರಣ ಕೂಡ ಇದೆ. ಮಾರ್ಚ್ 21ರಂದು ಚೈತ್ರ ನವರಾತ್ರಿಯ 3ನೇ ದಿನವಾಗಿದೆ. ಈ ದಿನ ಚಂದ್ರಘಂಟ ರೂಪದಲ್ಲಿ ದೇವಿಯನ್ನ ಪೂಜಿಸಲಾಗುತ್ತೆ. ಇದು ಶಕ್ತಿ ಮತ್ತು ಧೈರ್ಯದ ಸಂಕೇತವೂ ಆಗಿದೆ. ಯುಗಾದಿ ಮತ್ತು ವಸಂತೋತ್ಸವದ ಹಿನ್ನೆಲೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ತಾಯಿಗೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಲಾಗುತ್ತೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜಗನ್ಮಾತೆ ಶ್ರೀ ಚಾಮುಂಡೇಶ್ವರಿ ತಾಯಿಯನ್ನ ಸ್ಮರಿಸಿದ್ದಾರೆ.
ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂತಹ ಸ್ಫೋಟದಲ್ಲಿ ಅಲ್ ಫಲಾಹ್ ವಿಶ್ವವಿದ್ಯಾಲಯದ 3 ವೈದ್ಯರು ಭಾಗಿಯಾಗಿದ್ದು ಬಹಿರಂಗವಾದ ಬಳಿಕ ಅತಂತ್ರಕ್ಕೊಳಗಾಗಿದ್ದಂತಹ ವಿವಿಯನ್ನ ಹರಿಯಾಣ ಸರ್ಕಾರ ತನ್ನ ಸುಪರ್ದಿಗೆ ಪಡೆದಿದೆ. ಇನ್ನು ಮುಂದೆ ಅಲ್ ಫಲಾಹ್ ವಿಶ್ವವಿದ್ಯಾಲಯವನ್ನ ಸರ್ಕಾರ ನೇಮಿಸಿದ ಆಡಳಿತಾಧಿಕಾರಿಗಳು ಮುನ್ನಡೆಸಲಿದ್ದಾರೆ. ವಿದ್ಯಾಲಯದ ನಿರ್ವಹಣೆಯಲ್ಲಿ ನಿಯಮಗಳ ಉಲ್ಲಂಘನೆಯಾಗಿದೆ ಮತ್ತು ಅಕ್ರಮಗಳು ಕಂಡು ಬಂದಿವೆ. ಇದೇ ಕಾರಣಕ್ಕೆ ಈಗ ಹರಿಯಾಣ ಸರ್ಕಾರ ಮಧ್ಯಪ್ರವೇಶಿಸಿದೆ. ಹಿರಿಯ ಐಎಎಸ್ ಅಧಿಕಾರಿ ಅಮಿತ್ ಅಗರ್ವಾಲ್ ಅವರನ್ನ ಅಲ್ ಫಲಾಹ್ನಲ್ಲಿ ಆಡಳಿತಾಧಿಕಾರಿಯಾಗಿ ನೇಮಿಸಲಾಗಿದೆ. ಕೈಗಾರಿಕೆಗಳು ಮತ್ತು ವಾಣಿಜ್ಯ ಇಲಾಖೆಯ ಆಯುಕ್ತ ಮತ್ತು ಕಾರ್ಯದರ್ಶಿಯು ಆಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಅಮಿತ್ ಅಗರ್ವಾಲ್ ವಿಶ್ವವಿದ್ಯಾಲಯದ ಹಣಕಾಸು ಮತ್ತು ಆಡಳಿತ ವ್ಯವಹಾರಗಳನ್ನು ಸಹ ನೋಡಿಕೊಳ್ಳಲಿದ್ದಾರೆ. ಇನ್ನು ಅಲ್ ಫಲಾಹ್ನ ಪರೀಕ್ಷಾ ನಿಯಂತ್ರಕರಾದಂತಹ ರಾಜೀವ್ ಕುಮಾರ್ ಸಿಂಗ್ ಅವರು ಕೂಡ ಅದೇ ಹುದ್ದೆಯಲ್ಲಿ ಮುಂದುವರಿಯಲಿದ್ದಾರೆ. ಈಗ ರವಿಕುಮಾರ್ ಶರ್ಮಾ ಅವರನ್ನ ಮುಖ್ಯ ಹಣಕಾಸು ಮತ್ತು ಲೆಕ್ಕಪತ್ರ ಅಧಿಕಾರಿಯಾಗಿ ನೇಮಿಸಲಾಗಿದೆ. ಮೇಹಾ ಶರ್ಮಾ ಅವರು ರಿಜಿಸ್ಟ್ರಾರ್ ಆಗಿ ಸೇವೆಯನ್ನ ಸಲ್ಲಿಸಲಿದ್ದಾರೆ. ಇನ್ನು ಅಭಿನವ್ ಮತ್ತು ರಾಜದೀಪ್ ಅವರನ್ನ ಉಪಕುಲಪತಿ ಮತ್ತು ರಿಜಿಸ್ಟ್ರಾರ್ ಅಡಿಯಲ್ಲಿ ಈಗ ಆಡಳಿತಾತ್ಮಕ ಕರ್ತವ್ಯಗಳನ್ನು ಸಹ ನಿಯೋಜಿಸಲಾಗಿದೆ. ವೈದ್ಯೆಯನ್ನ 27 ಬಾರಿ ಇರಿದು ಬರ್ಬರವಾಗಿ ಕೊಲೆ ಮಾಡಿದಂತಹ ಅಪರಾಧಿಗೆ ಕೊಲ್ಲಂ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಪ್ರಕರಣದ ಸಂಬಂಧ ವಿಚಾರಣೆ ನಡೆಸಿದಂತಹ ಕೊಲ್ಲಂ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯವು ಈಗ ಭಾರತ ದಂಡ ಸಂಹಿತೆ ಅಡಿಯಲ್ಲಿ ಅಪರಾಧಿ ಜಿ ಸಂದೀಪ್ಗೆ 30 ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಿದೆ. ಈ ಅವಧಿ ಮುಗಿದ ಬಳಿಕ ಜೀವಾವಧಿ ಶಿಕ್ಷೆ ಆರಂಭವಾಗುತ್ತೆ ಅಂತ ತಿಳಿಸಿದೆ. ಇನ್ನು ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರತಾಪ್ ಜಿ ಪಡಿಕ್ಕಲ್ ಅವರು ಅಪರಾಧಿಗೆ ಗರಿಷ್ಠ ಶಿಕ್ಷೆಯನ್ನ ವಿಧಿಸುವಂತೆ ಕೋರಿದ್ರು. ಇನ್ನು ವೃತ್ತಿಯಲ್ಲಿ ಶಾಲಾ ಶಿಕ್ಷಕನಾಗಿದ್ದಂತಹ ಸಂದೀಪ್ ನನ್ನ 2023 ಮೇ 10ರಂದು ಪೊಲೀಸರು ವೈದ್ಯಕೀಯ ಚಿಕಿತ್ಸೆಗಾಗಿ ತಾಲೂಕು ಆಸ್ಪತ್ರೆಗೆ ಕರೆತಂದಿದ್ರು. ಈ ವೇಳೆ ಗಾಯವಾಗಿದ್ದಂತಹ ಕಾಲಿಗೆ ವೈದ್ಯೆ ವಂದನಾ ಬ್ಯಾಂಡೇಜ್ ಹಾಕ್ತಾ ಇದ್ರು. ಇದೇ ಸಮಯಕ್ಕೆ ಅಲ್ಲೇ ಇದ್ದಂತಹ ಶಸ್ತ್ರ ಚಿಕಿತ್ಸಾ ಕತ್ತರಿಯಿಂದ ಸಂದೀಪ್ ಏಕಾಏಕಿ ಅಲ್ಲಿದ್ದಂತಹ ಕೆಲವರ ಮೇಲೆ ಹಲ್ಲೆ ಮಾಡಿ ಬಳಿಕ ವಂದನಾ ಮೇಲೆ 27 ಬಾರಿ ಇರಿದು ಹಲ್ಲೆಯನ್ನ ನಡೆಸಿದ. ಕೂಡಲೇ ವೈದ್ಯ ವಂದನಾರನ್ನ ತಿರುವನಂತಪುರಂನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ರು. ವಂದನಾ ಅವರು ಮೂಲತಃ ಕೊಟ್ಟಾಯಂ ಜಿಲ್ಲೆಯ ಕಾಡುತುರುತಿಯವರಾಗಿದ್ದು ಅಜಿಜಿಯಾ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸಕಿಯಾಗಿದ್ರು ಮತ್ತು ತರಬೇತಿಯ ಭಾಗವಾಗಿ ಕೊಟ್ಟಾರಕ್ಕರ ತಾಲೂಕು ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆ ವೇಳೆ ದುರ್ಘಟನೆ ಸಂಭವಿಸಿತ್ತು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.